ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮಿಳಲ್ಲಿ ನೋಡಿ ಗೊತ್ತಾಗಿರುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ಈಗ ಸ್ಕೂಲು ಹಾಲಿಡೇ ಬಿಟ್ಟು ಈಗ ಸ್ಕೂಲ್ ಓಪನ್ ಆಗಿದೆ. ಅದಕ್ಕೋಸ್ಕರ ನಂದು ಫಸ್ಟ್ ಡೇ ಮಕ್ಕಳಿಗೆ ಸ್ಕೂಲಿಗೆ ಹೇಗೆಲ್ಲ ರೆಡಿ ಮಾಡ್ತೀನಿ, ಹೇಗೆ ಕಳಿಸ್ತೀನಿ ಅಂತ ಬನ್ನಿ ಈ ವ್ಲಾಗ್ ಜೊತೆ ನೋಡ್ಕೊಬರೋಣ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ದಿನಚರಿಯನ್ನು ಆರಂಭ ಮಾಡಿಕೊಂಡೆ. ಬಟ್ ನಾನು ನಿಮಗೆ 5:15ಗೆ ತೋರಿಸ್ತಾ ಇದ್ದೀನಿ. ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಹಾಕಿ ಒಳಗೆ ಹೋಗಿ ನಾನು ದೇವ್ರಿಗೆ ಕೈ ಮುಗಿದು ರಾತ್ರಿನೇ ಗ್ಯಾಸೆಲ್ಲ ಒರೆಸಿಟ್ಕೊಂಡಿರ್ತೀನಿ. ಗ್ಯಾಸಿಗೆ ಪೂಜೆ ಎಲ್ಲ ನಮಸ್ಕಾರ ಮಾಡಿಕೊಂಡು ಫಸ್ಟು ನಾನು ಒಲೆ ಹಚ್ಚಿ ಹಾಲು ಬಿಸಿ ಮಾಡ್ಕೊಂಡೆ. ಹಾಲು ಬಿಸಿ ಮಾಡೋಕ್ಕೆ ಇಟ್ಕೊಂಡು ಈ ಕಡೆ ನನಗೆ ನೀರು ಕಾಸ್ಕೊಂಡೆ. ನನಗೂ ನನ್ನ ಹಸ್ಬೆಂಡ್ಗೂ, ಅವರು ಅಷ್ಟೊತ್ತಿಗೆ ಎದ್ದಿದ್ರು. ಅವ್ರಿಗೂ ನನಗೂ ನೀರು ಬಿಸಿ ಮಾಡಿಕೊಂಡು, ನಾವು ಬಿಸಿನೀರು ಬೆಳಗ್ಗೆ ಕುಡಿಯೋದು ಅಭ್ಯಾಸ, ಹಾಗಾಗಿ ನಾನು ಬಿಸಿನೀರು ಕಾಸ್ಕೊಂಡು ಕುಡಿದೆ. ಇದು ರಾತ್ರಿಯೇ ದೋಸೆಗೆ ನೆನೆ ಇಟ್ಟಿದ್ದೆ. ಬ್ರೆಡ್ ದೋಸೆ ಮಾಡೋಕ್ಕೆ ರಾತ್ರಿಯೇ ಉದ್ದಿನಬೇಳೆ, ಅಕ್ಕಿ, ಮೆಂತ್ಯಕಾಳು ಹಾಕಿ ನೆನೆ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ರುಬ್ಬಿದ್ದು ಅಷ್ಟೇ. ಇದು ತುಂಬ ಈಸಿ ರೆಸಿಪಿನೇ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ಚಿಟಿಕೆ ಸೋಡಾ, ಉಪ್ಪು, ಸಕ್ಕರೆ ಹಾಕಿ ನೆನೆ ಇಟ್ಟೆ. ಏಕೆಂದರೆ ಬೆಳಗ್ಗೆನೇ ರುಬ್ಬಿದರೆ 2 ಅವರ್ ನೆಂದು ಬಿಡುತ್ತೆ, ದೋಸೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಅಂತ ಅದನ್ನು ನೆನೆಸಿ ರುಬ್ಬಿಟ್ಕೊಂಡೆ. ಇನ್ನೊಂದು ಕಡೆ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡಿ ಬೇಯಕ್ಕೆ ಇಟ್ಕೊಂಡೆ. ಆಲೂಗಡ್ಡೆ ಬೇಯೋದ್ರೊಳಗೆ ಈ ಕಡೆ ಜ್ಯೂಸ್ ಮಾಡ್ಕೊಂಬಿಡೋಣ ಅಂತ, ಡಿಟಾಕ್ಸ್ ಡ್ರಿಂಕ್ಸ್ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಬೂದುಗುಂಬಳಕಾಯಿನ ಸಿಪ್ಪೆ ತೆಗೆದು ಮತ್ತು ಬೀಜ ಎಲ್ಲ ತಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಈ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡೋರು ಇರ್ಬೋದು, ದೇಹಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕಿಡ್ನಿ ಸ್ಟೋನ್ ಇರೋರು ಎಲ್ಲರೂ ವಾರಕ್ಕೆ 1 ಟೈಮ್ ಆದರೂ ಈ ಜ್ಯೂಸ್ ಕುಡಿತಾ ಇರಬೇಕು. ಈ ಸಣ್ಣದಾಗಿ ಹೆಚ್ಕೊಂಡು ಸ್ವಲ್ಪ ಚಿಟಿಕೆ ಅರಿಶಿನ, ಮೆಣಸಿನಕಾಳು, 1 ಇಂಚ್ ಶುಂಠಿ, ಪುದೀನ ಹಾಕಿ ನೀರು ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡು ಲಾಸ್ಟಿಗೆ 1-2 ಹನಿ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಕೂಡ. ಆಮೇಲೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಏರ್ ಫಾಲ್ ಆಗೋರು, ಡಯಟ್ ಮಾಡ್ತಾ ಇರೋರು, ವೆಯ್ಟ್ ಲಾಸ್ ಮಾಡ್ಕೊಳೋರು ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ. ಅದಾದಮೇಲೆ ಜ್ಯೂಸ್ ಕುಡ್ದಾದ್ಮೇಲೆ ಕಾಯಿ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ. ಕೊಬ್ಬರಿ, ಶೇಂಗಾ, ಸ್ವಲ್ಪ ಹುಣಸೆಹಣ್ಣು, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಕಾಯಿ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡೆ. ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೋಬೇಕು ಮತ್ತು ಶೇಂಗಾನು ಹುರಿದು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಕಾಯಿ ಚಟ್ನಿ ರೆಡಿ ಮಾಡಿಟ್ಕೊಂಡೆ. ಅದಾದಮೇಲೆ ಇನ್ನೊಂದು ಕೆಂಪು ಚಟ್ನಿ ಮಾಡೋಣ ಅಂತ ಕೆಂಪು ಚಟ್ನಿಗೆ ಒಂದು ಸ್ವಲ್ಪ ಎಣ್ಣೆ, 1-2-3 ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬಿಳಿ ಎಳ್ಳು. ಈ ಚಟ್ನಿನ ನಾನು ಯೂಟ್ಯೂಬ್ ನೋಡೇ ನಾನು ಮಾಡ್ತಾ ಇರೋದು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಚೆನ್ನಾಗಿತ್ತು. ಬಿಳಿ ಎಳ್ಳನ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದಮೇಲೆ 1-2-3 ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಷ್ಟು ಕೂಡ ಚೆನ್ನಾಗಿರುತ್ತೆ ಚಟ್ನಿ. ಇದಿಷ್ಟನ್ನು ಫ್ರೈ ಮಾಡೋದ್ರಿಂದ ಬಿಳಿ ಎಳ್ಳು ಲಾಸ್ಟಿಗೆ ಹಾಕ್ಬಾರ್ದು, ಫಸ್ಟಿಗೆ ಹಾಕಿದರೆ ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಆಗ ಫ್ರೈ ಆದಮೇಲೆ ರುಬ್ಬಬೇಕು. ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಬಿಟ್ರೆ ಚಟ್ನಿ ಆಲ್ರೆಡಿ ರೆಡಿ ಆಯಿತು. ಲಾಸ್ಟಿಗೆ ಒಂದು ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಂಬಿಟ್ರೆ ಕೆಂಪು ಚಟ್ನಿ ಕೂಡ ರೆಡಿ ಆಯಿತು. ಅದಾದಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆ ಅದು, ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಇದಿಷ್ಟು ಒಗ್ಗರಣೆ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಆಮೇಲೆ ಲಾಸ್ಟಿಗೆ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆ ಹಾಕ್ಕೊಂಬಿಟ್ರೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಬಿಟ್ರೆ ಆಲೂಗಡ್ಡೆ ಪಲ್ಯ ಇದು ರೆಡಿ. ಇನ್ನೇನು ದೋಸೆ ಹಾಕಿದೆ. ದೋಸೆ ಹಾಕೋದು ವೀಡಿಯೋ ಮಿಸ್ ಆಗಿದೆ. ದೋಸೆ ಹಾಕ್ಕೊಂಡು ಸರ್ವ್ ಮಾಡಿಕೊಟ್ಟೆ. ಬೆಳಗ್ಗೆ ಮಕ್ಕಳು ಅಷ್ಟೊತ್ತಿಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆದರು. ದೋಸೆ ಹಾಕಿ ಸರ್ವ್ ಮಾಡಿದೆ. ಕಾಯಿ ಚಟ್ನಿ, ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ ಜೊತೆ ದೋಸೆ ಸರ್ವ್ ಮಾಡಿದೆ. ಮಕ್ಕಳೆಲ್ಲ ತಿಂದು ರೆಡಿ ಆದರು. ಅದಾದಮೇಲೆ ತುಂಬ ಚೆನ್ನಾಗಿತ್ತು ಅಂತ ಎಲ್ಲ ಹೇಳಿ ಇಷ್ಟಪಟ್ಟು ತಿಂದರು. ಇನ್ಸ್ಟೆಂಟ್ ದೋಸೆ, ಬ್ರೆಡ್ ದೋಸೆ ಅಂತ ಇದು. ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಮಕ್ಕಳಿಗೆ ರೆಡಿ ಮಾಡಿದೆ. 2 ಮಕ್ಕಳಿಗೂ ತಲೆ ಬಾಚಿ ಅವರಿಗೆ ಫಸ್ಟ್ ಡೇ ಹಾಲಿಡೇ ಬಿಟ್ಟಾದಮೇಲೆ ಹೋಗ್ತಿರೋದೆ ಫಸ್ಟ್ ಡೇ ಕ್ಲಾಸಿಗೆ. ತುಂಬ ಹುಮ್ಮಸ್ಸಿಂದ ರೆಡಿಯಾಗಿದ್ದರು ಇಬ್ಬರು ಕೂಡ, ಖುಷಿಯಿಂದ ರೆಡಿಯಾಗಿದ್ದರು. ನಾನು ಕೂಡ ತಲೆ ಬಾಚಿ ರೆಡಿ ಮಾಡಿ ಅವರೆಲ್ಲ ರೆಡಿ ಆದರು. ಅದಾದಮೇಲೆ ನಾನು ಲಂಚ್ ಬಾಕ್ಸ್ ರೆಡಿ ಮಾಡಿದೆ. ಲಂಚ್ ಬಾಕ್ಸ್ ಇಬ್ಬರಿಗೂ ಕೂಡ
ದೋಸೆ, ಪಲ್ಯ, ಚಟ್ನಿ. ಕೆಂಪು ಚಟ್ನಿ ಏನು ತಿನ್ನಲ್ಲ ಅವರು. ಕೆಂಪು ಚಟ್ನಿ, ಕಾಯಿ ಚಟ್ನಿ ಕೂಡ ನಾನು ಊಟಕ್ಕೆ ಲಂಚ್ಗೆ ಏನು ಕಳಿಸಲ್ಲ. ಹಾಗಾಗಿ ಬರೀ ದೋಸೆ, ಆಲೂಗಡ್ಡೆ ಪಲ್ಯ ಜೊತೆ ಡೇಟ್ಸ್ ಕೂಡ ಇಟ್ಟು ಕಳಿಸಿರ್ತೀನಿ, ತಿನ್ಕೊಂಡು ಬರ್ತಾರೆ. ಇದಿಷ್ಟು ಕೂಡ ಲಂಚ್ ಬಾಕ್ಸ್ ರೆಡಿ ಮಾಡಿದೆ, ಇಬ್ಬರಿಗೂ ಕೂಡ ರೆಡಿ ಆಯಿತು. ಅದಾದಮೇಲೆ ಅವ್ರ ಅಪ್ಪಾಜಿನೇ ಹೋಗಿದ್ರು ಇವತ್ತು ಬಿಟ್ಟು ಬರೋಕ್ಕೆ. ಲಂಚ್ ಬಾಕ್ಸ್ ರೆಡಿ ಮಾಡೋದೇ ಒಂದು ತಾಯಿ ಅಂದರೆ ಬೆಳಗ್ಗೆ ಹೊತ್ತು ಎಷ್ಟು ಹೆವಿ ಅನಿಸ್ತಾ ಇರುತ್ತೆ. ಅವ್ರಿಗೆ ರೆಡಿ ಮಾಡಿ ಅವ್ರ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಅವ್ರನ್ನ ಕಳಿಸೋದ್ರೊಳಗೆ 8-9 ಗಂಟೆ ಅನ್ನೋದ್ರೊಳಗೆ ಸುಸ್ತಾಗಿ ಹೋಗಿರುತ್ತೆ. ಇಷ್ಟು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಬಾಯ್ 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 ಬಾಯ್. ಮಕ್ಳಿಗೆ ಬಾಯ್ ಹೇಳಿ ಅವ್ರನ್ನ ಕಳಿಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡೆ. ಇವತ್ತಿನ ಲಾಗ್ ಇಷ್ಟೇ, ಬೆಳಗಿನ ಲಾಗ್ ಅಲ್ಲ, ಸೊ ಇದಕ್ಕೋಸ್ಕರ ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.